ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಳಗಿನ ತೋಟಗಳಲ್ಲಿ ಎಚ್.ಎಸ್. ಗಾರ್ಡನ್ ಕೆಳಗಿನ ತೋಟಗಳಲ್ಲಿ ಇರತಕ್ಕಂಥ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯವರ ವಾರ್ಷಿಕೋತ್ಸವ ಮತ್ತು ಹನುಮತ್ ಜಯಂತಿ 38ನೇ ವರ್ಷದಿಂದ ಇದು 38ನೇ ವರ್ಷ ನಡೀತಾ ಇದೆ ಕಾರ್ಯಕ್ರಮ. 3 ವರ್ಷಗಳಿಂದ ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣೋತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಈ ವರ್ಷ ವೇಣುಗೋಪಾಲ ಸ್ವಾಮಿ ರುಕ್ಮಿಣಿ ಸತ್ಯಭಾಮನವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಆದ್ದರಿಂದ ಭಕ್ತ ಮಹಾಶಯರು ಬಂದು ಇಲ್ಲಿ ಭಗವಂತನ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಭಗವಂತನ ಕೃಪೆಯಿಂದ ಸಂತೋಷವನ್ನು ಹಾರೈಸುತ್ತಿದ್ದೇವೆ. ಸ್ವಾಮಿ, ಈ ಒಂದು ವೈಶಿಷ್ಟ್ಯತೆ ಏನು? ಇಷ್ಟು ಜನ ಕಥೆ ಹೇಳಿದ್ರಲ್ಲ ಸ್ವಾಮಿ, ಯಾಕೆ ಏನು? ಈಗ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದಾಗ ಅವರು ವರಪರೀಕ್ಷೆ ಅಂತ ಬರುತ್ತೆ. ವರಪರೀಕ್ಷೆ ಅಂದಾಗ ದಶಾವತಾರಗಳು ಮಹಾವಿಷ್ಣು ಸ್ವರೂಪನಾದ ಶ್ರೀ ವೇಣುಗೋಪಾಲ ಸ್ವಾಮಿಯವರನ್ನು ಇವರು ವರಪರೀಕ್ಷೆ ಅಂತ ಬರುತ್ತೆ. ಆ ವರಪರೀಕ್ಷೆಯಲ್ಲಿ ನಾವು ಇಷ್ಟು ಅರ್ಥಸಂಭೂತವಾಗಿ ಹೇಳಿ ನಮ್ಮ ಜನಗಳಿಗೆ, ನಮ್ಮ ಭಕ್ತಾದಿಗಳಿಗೆ ತಿಳಿಯುವಂತೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಇಲ್ಲ ಸ್ವಾಮಿ, ವರ್ಷ ಆಚರಣೆ ಮಾಡ್ತಿರಲ್ಲ, ಲೋಕ ಕಲ್ಯಾಣಾರ್ಥವಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಲೋಕ ಕಲ್ಯಾಣಾರ್ಥವಾಗಿ ನಾವು ನಮ್ಮ ಸ್ವಂತಕ್ಕೆಲ್ಲ ಲೋಕವೆಲ್ಲ ಸಮೃದ್ಧಿಯಾಗಿರಲಿ, ಸಸ್ಯ ಶ್ಯಾಮಲವನ್ನು ಹರಳಲಿ, ಸುಭಿಕ್ಷವಾಗಿರಲಿ, ಮಳೆ ಬೆಳೆಯನ್ನು ಚೆನ್ನಾಗಿ ಆಗಲಿ, ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಈ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. 3 ವರ್ಷದಿಂದ ನಡೆಸ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ನಡೆಸ್ಕೊಂಡು ಹೋಗ್ತೀವಿ ಇದೇ ರೀತಿಯಾಗಿ. ತಮ್ಮ ಹೆಸರು? ಗೋಪಾಲ ಭಟ್ಟಾಚಾರ್ಯ ಅಂತ ನಮ್ಮ ಹೆಸರು. ನಮ್ಮ ಚಿಕ್ಕಬಳ್ಳಾಪುರ ನಗರದ ಎಚ್.ಎಸ್. ಗಾರ್ಡನ್ನಲ್ಲಿರ್ತಕ್ಕಂಥ ಮಾರುತಿ ಬಡಾವಣೆಯಲ್ಲಿ ಈ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ವೇಣುಗೋಪಾಲ ಸ್ವಾಮಿ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಈ ಭಾಗದ ಎಲ್ಲ ಮುಖಂಡರು ಸೇರಿ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ಬಹುಶಃ ಈ ಕಲ್ಯಾಣೋತ್ಸವಗಳು ಈ ಭಾಗದಲ್ಲಿ ಅಂದರೆ ಮೊನ್ನೆ ವೈಕುಂಠ ಏಕಾದಶಿ ಆಗಿದೆ 10ನೇ ತಾರೀಕು. ಅದಾದಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರತಕ್ಕಂಥ ದೇವಾಲಯಗಳಲ್ಲಿ ಪ್ರತಿದಿನ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ. ತುಂಬ ಸಂತೋಷ ಇದು ನಮಗೆ. ಈಗ ಈ ಭಾಗದಲ್ಲಿ ಇವತ್ತು ಕಲ್ಯಾಣೋತ್ಸವ ನಡೀತಾ ಇದೆ. ನೆನ್ನೆ ತಾನೇ ಈಶಾ ಫೌಂಡೇಶನಲ್ಲಿ ಸಂಕ್ರಾಂತಿ ಭಾಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಇನ್ನು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣ ಮೊನ್ನೆ ಕಡಲೆಕಾಯಿ ಪರಿಷೆ ಅಲ್ಲಿ ಕೂಡ ಒಂದು ಭವ್ಯವಾದಂಥ ಪೂಜೆ ಮಾಡಿದ್ದಾರೆ. ಅಂದರೆ ಮುದ್ದೇನಹಳ್ಳಿ ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೂಡ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಇದು ನಮ್ಮೆಲ್ಲರ ಪುಣ್ಯ ಅನ್ನಿಸ್ತದೆ. ಚಿಕ್ಕಬಳ್ಳಾಪುರ ಭಾಗದಲ್ಲಿ ಈ ರೀತಿ ಸುತ್ತಮುತ್ತಲೂ ಎಲ್ಲ ಇರ್ತಕ್ಕಂಥ ಗ್ರಾಮಗಳಲ್ಲಿ ಒಂದು ಒಳ್ಳೆಯ ಭಗವಂತನ ಕಾರ್ಯಕ್ರಮಗಳು ನಡೀತಾ ಇರೋದು ನಮಗೆಲ್ರಿಗೂ ಸಂತೋಷ. ಈ ಭಾಗದಲ್ಲಿ ಮುಂದಿನ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಬೆಳೆ ಆಗಿ ರೈತರಿಗೆ ಒಳ್ಳೆಯ ಸಮೃದ್ಧಿಯಾಗಿ ಕೊಡಲಿ ಆ ಭಗವಂತ. ಎಲ್ಲ ಜನಾಂಗಕ್ಕೂ ಎಲ್ಲ ಜನಗಳಿಗೂ ಕೂಡ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಅದೇ ರೀತಿ ಆನಂದ ಕೊಡಲಿ ಅಂತೇಳಿ ನಾನಿವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ನನ್ನನ್ನು ಕರೆದು ಇವತ್ತೇನು ನಮ್ಮ ಈ ವಾರ್ಡಿನ ನಮ್ಮ ನಗರಸಭಾ ಸದಸ್ಯರಾದ ಮಂಜುನಾಥ್ ಅವರು ಮತ್ತು ಇನ್ನೆಲ್ಲ ಮುಖಂಡರು, ಮುನ್ರಾಜ್ ಅವರು, ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ.